ಸಖತ್ತಾಗಿದೆ ಸರ್. ಬೈಕ್ನಲ್ಲಿ ಹೋಗ್ಲಿಕ್ಕಾಗಲ್ಲ ಈ ಕ್ಲೋಸ್ ಆಗಿದ್ದು ಅಲ್ಲ. ಇದು ಎಲ್ಲಿಗೆ ಹೋಗುತ್ತಿದ್ದು? ಹೆಬ್ಬೆ ಫಾಲ್ಸಾ? ಸರ್ ಇಲ್ಲೇ ತೋರಿಸ್ತೀನಿ. ಇದೇ ಎಲ್ಲ ರೂಮ್ಗಳು ಮೇಲ್ಗಡೆ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಬಂದು ಫ್ರೀ ಆಗ್ಬೋದು. ಇದೇ ನಿಮಗೆ ವ್ಯೂ ಇರುತ್ತೆ ಫುಲ್ಲು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಶಿವಮೊಗ್ಗದಲ್ಲಿದ್ದೀವಿ. ಶಿವಮೊಗ್ಗದಿಂದ ಒಂದು ಸೋಲೋ ರೈಡು. ಆ್ಯಕ್ಚುಲಿ ವೀಕ್ ಡೇ ಇವತ್ತು ಫ್ರೀ ಇದ್ದೆ, ಹೊರಟಿನ ಬೆಳಗ್ಗೆ ಎದ್ದು. ಸೊ ಟೈಮು 6:25. ಸೊ ಬಾಯ್ಸ್ ಎಲ್ಲ ಬ್ಯುಸಿ ಇದ್ದರು, ಯಾರೂ ಬರಲಿಲ್ಲ. ನಾನೇ ಒಂದು ಸೋಲೋ ರೈಡ್ ಹೋಗಿ ಬರೋಣ, ಒಂದು ಬ್ರೇಕ್ಫಾಸ್ಟ್ ರೈಡ್ ಥರ ಅಂತ ಹೊರಟೀನಿ. ಸೊ ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾಯಿದ್ದೀನಿ. ಚಿಕ್ಕಮಂಗ್ಳೂರಿಗೆ ಬೈಕಲ್ಲಂತೂ ಒಂದು ಸತಿನೂ ಹೋಗಿಲ್ಲ. ಸೊ ಬೈಕಲ್ಲಿ ಹೋಗ್ತಾಯಿದ್ದೀನಿ ಫಸ್ಟ್ ಟೈಮು. ಆದಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗೇ ಇಲ್ಲ ಗುರು. ಚಿಕ್ಕಮಂಗ್ಳೂರಿಗೆ ಹೋಗ್ದಲೇ ಒಂದು 5 ವರ್ಷ ಆಗಿದೆ ಅನಿಸುತ್ತೆ. ಹೋಗೇ ಇಲ್ಲ ಚಿಕ್ಕಮಂಗ್ಳೂರಿಗೆ. ನಾ ಬೆಳಕಾಗಿಲ್ಲಪ್ಪ ಯಾಕೋ. ನಾ ನಿಧಾನಕ್ಕೆ ಆ ಕಡೆ ಲೈಟಾಗಿ ಬೆಳಕಾಗ್ತಾ ಇದೆ. ಸೊ ಚಿಕ್ಕಮಂಗ್ಳೂರಿಗೆ ಹೋಗ್ದಲೇ ಇದೆ ಒಂದು ಸುಮಾರು ವರ್ಷಗಳು ಆಗೋಗಿದೆ. ಆಮೇಲೆ ಈ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗ್ದಲೇ ಅಂತೂ ತುಂಬ ವರ್ಷಗಳಾಗೋಗಿದೆ. ಹೋಗಿ ಜ್ಞಾಪಕನೇ ಇಲ್ಲ ನನಗೆಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಕೆಮ್ಮಣ್ಣುಗುಂಡಿ ಆಗಿರಲಿ, ಮುಳ್ಳಯ್ಯನಗಿರಿ ಅವೆಲ್ಲ ಹೋಗ್ದಲೇ ತುಂಬ ವರ್ಷಗಳಾಗ್ಬಿಟ್ಟಿದೆ, ಮರ್ತೇ ಹೋಗ್ಬಿಟ್ಟಿದೆ ನನಗೆ. ಸೊ ಇವತ್ತು ಅಟ್ಲೀಸ್ಟು ಕೆಮ್ಮಣ್ಣುಗುಂಡಿಗೆ ಹೋಗ್ತೀನಿ. ಹೈಕ್ ಎಲ್ಲ ನೋಡ್ತೀನಿ, ಹೈಕ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಯಾಕಂದರೆ ಈ ಗೇರ್ಸ್ ಎಲ್ಲ ಹಾಕ್ಕೊಂಡು ಮತ್ತೆ ಎಲ್ಲ ಬಿಚ್ಚಬೇಕಲ್ಲ ಕೆಳಗಡೆ. ಪ್ಲ್ಯಾನ್ ಇರೋದು ಕೆಮ್ಮಣ್ಣುಗುಂಡಿಗೆ ಹೋಗ್ತೀನಿ. ಕೆಮ್ಮಣ್ಣುಗುಂಡಿ ಇಲ್ಲಿಂದ 68 ತೋರಿಸ್ತಾ ಇದೆ ಈಗ, 68 ಕಿಲೋಮೀಟರ್ದು. ಅಲ್ಲಿಂದ ಆಮೇಲೆ ಚಿಕ್ಕಮಂಗ್ಳೂರು ಸಿಟಿ ಒಂದು 60 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಅದು ಯಾಕೋ ಜಾಸ್ತಿ ತೋರಿಸ್ತಾ ಇದೆ ಅಪ್ಪ, ಅದೇನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲೋಗಿ ಒಂದು ಕಾಫಿ ಗಿಫಿ ತೊಗೊಂಡು ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವಾಪಸ್ ಬಂದ್ಬೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲಿಂದ ಚಿಕ್ಕಮಂಗ್ಳೂರು ಸಿಟಿಯಿಂದ ಶಿವಮೊಗ್ಗ ಸಿಟಿ 98 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಅದು ತೊಂದರೆ ಇಲ್ಲ. ಸೊ ಇದು ಹೋಗ್ತಾ ಇರೋದು ಈಗ ಕೆಮ್ಮಣ್ಣುಗುಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹೋದರೆ ಒಂದು ಎಕ್ಸ್ಟ್ರಾ ಸ್ವಲ್ಪ ಕಿಲೋಮೀಟರ್ ಆಗುತ್ತೆ. ಸೊ ಈಗ 60 ಪ್ಲಸ್ 70 ತೋರಿಸ್ತಾ ಇದೆ. ಸೊ ಆಲ್ಮೋಸ್ಟ್ 130 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದು ಪ್ಲ್ಯಾನ್ ಮಾಡಿದ್ದೀನಿ. ಈಗ ಕಡೆ ನೋಡಿ ಫುಲ್ ಆರೆಂಜ್ ಆಗ್ತಾ ಇದೆ, ಸಖತ್ತಾಗಿದೆ ಗುರು. ವ್ಯೂ ಫುಲ್ ಆರೆಂಜ್ ಆಗ್ತಾ ಇದೆ ನಿಧಾನಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸನ್ರೈಸ್ ಆಗ್ಬೋದು. ನೋಡೋಣ, ಲಕ್ಕಿ ಇದ್ದರೆ ಒಂದು ಒಳ್ಳೆ ಸನ್ರೈಸ್ ಸಿಗುತ್ತೆ ಇಲ್ಲೇನೆ. ಕಲರ್ ನೋಡಿದ್ರೆ. ಸೊ ಟೀ ಕಾಫಿ ಆಗಿಲ್ಲ, ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಎಲ್ಲೂ ಹುಡುಕ್ತಾ ಇದ್ದೀನಿ, ಅದು ಕ್ಲೋಸ್ ಆಗಿದೆ, ಎಲ್ಲ ಅದು ಓಪನ್ ಇರೋಂಗಿಲ್ಲ. ನೋಡೋಣ, ಸ್ವಲ್ಪ ಬೆಳಕಾಗಲಿ, ಯಾವ್ದಾರು ಒಂದು ಒಳ್ಳೆ ಕಡೆ ನಿಲ್ಲಿಸಿ ಒಂದು ಕಾಫಿ ಕುಡಿದು ಮತ್ತೆ ರೈಡ್ ಮಾಡೋಣ. 1 hour 40 minutes ಇದೆ ಇನ್ನು. ನೋಡಿ, ಇಲ್ಲಿ ಸ್ಟ್ರೈಟ್ ಹೋದರೆ ಭದ್ರಾವತಿ ಸಿಟಿ ಬರುತ್ತೆ. ಇದು ಭದ್ರಾವತಿ ಬೈಪಾಸು. ಸೊ ರೈಟಿಂದ ರೈಟ್ ತೊಗೊಂಡ್ಬಿಟ್ರೆ ಸಿಟಿಯಿಂದ ಹೊರಗಡೆಯಿಂದನೇ ಎಕ್ಸಿಟ್ ಆಗ್ಬಿಡ್ತೀವಿ. ಸಿಟಿ ಹೋಗೋದೇನು ಅವಶ್ಯಕತೆ ಇಲ್ಲ. ಅದು ಬೆಸ್ಟ್, ಚೆನ್ನಾಗಿ ಮಾಡಿದ್ದಾರೆ ಕೂಡ. ತುಂಬ ಹಳೆ ರೋಡೇ ಇದು, ಎಲ್ಲ ಹಾಳಾಗೋಗಿದೆ. ಮನೆಯಿಂದ ಹೊರಟಾಗ ಗ್ಲೌಸು ಜಾಕೆಟ್ ಇತ್ತಲ್ಲ ಗೊತ್ತಾಗಲಿಲ್ಲ. ಆಮೇಲೆ ಸಿಕ್ಕಾವಡೆ ಚಳಿ ಇದೆ. ಸೊ ಟೀ ಅಂಗಡಿ ನಿಲ್ಸೀನಿ. ಇಲ್ಲೇ ಬೆಂಕಿ ಹಾಕಿದ್ದಾರೆ, ಚಳಿ ಇದೆಯಲ್ಲ ಸಿಕ್ಕಾವಟೆ, ಬೆಂಕಿ ಕಾಯಿಸ್ಬೋದು. ಲಗೇಜ್ ನೋಡಿ, ಬ್ಯಾಗ್ ತರಲಿಲ್ಲ ನಾನು. ಈ ಥರ ಈಗ ಸೆಟಪ್ ಮಾಡ್ಬಿಡಿ ನಾಳೆ. ಅಲ್ಲಿಂದ ಏನು ತಂದಿದ್ದೆ ಬೆಂಗಳೂರಿಂದ, ಅದೇ ಬ್ಯಾಗೇ ಇದು. ಏನು ಜಾಸ್ತಿ ಏನಿಲ್ಲ ಇದರಲ್ಲಿ. ಕ್ಯಾಮ್ರಾ ಗೇರು, ವಾಟರ್ ಬಾಟ್ಲು, ಚಾರ್ಜರ್ಗಳೇ ಇದೆ. ಸ್ಲೈಟಾಗಿ ಕಟ್ಟೀನಿ, ಏನು ಟೈಟಾಗೇನು ಕಟ್ಟಿಲ್ಲ ಇದನ್ನು. ಸೊ ಟೈಮು 7:15. ಒಂದು 10 ನಿಮಿಷ ಇದ್ದೆ ಇಲ್ಲೇ, ಟೀ ಕುಡಿದೆ. ಟೀ ಚೆನ್ನಾಗಿತ್ತು. ಸೊ ಇಲ್ಲಿಂದ ಇನ್ನೂ 1 hour ಇದೆ ಜರ್ನಿ. ಓಡೋಣ. ಬೆಂಕಿ ಹತ್ರ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗುರು, ಸಖತ್ತಾಗಿದೆ. ಇದನ್ನೇ ಮಿಸ್ ಮಾಡ್ಕೊತಿದ್ದೀನಿ ನಾನು. ಅಲ್ಲಿನ ಚಳಿ ಇರುತ್ತಲ್ಲ, ಚಳಿ ಈ ಥರ ಎಲ್ಲ ಬೆಂಕಿ ಹಾಕಲ್ಲ. ಸಖತ್ತಾಗಿತ್ತು ಗುರು. ಚಿಕ್ಕ ಎಕ್ಸ್ಪೀರಿಯನ್ಸ್ಗಳೇ ಜರ್ನಿ ಚೆನ್ನಾಗಿ ಮಾಡೋದು. ಸಖತ್ತಾಗಿತ್ತು ಬೆಂಕಿ. ಈಗ ಸನ್ರೈಸ್ ಆಗ್ತಾ ಇದೆ. ಅಲ್ಲಿ ಸಿಗ್ನಲ್ಲೂ ಇರುತ್ತೆ, ಆದರೆ ಈ ಥರ ಬೆಂಕಿಗೆ ಹಾಕಿರಲ್ಲ. ಒಂದು ಎಲೆಕ್ಟ್ರಿಕ್ ಬರುತ್ತೆ, ಒಂದು ದೊಡ್ಡ ಸ್ಟ್ಯಾಂಡ್ ಥರ. ಅದನ್ನು ಆನ್ ಮಾಡಿಟ್ಟಿರ್ತಾರೆ ಈ ಕೆಫೆಗಳಲ್ಲಿ, ಇಲ್ಲಾಂದರೆ ರೆಸ್ಟೋರೆಂಟ್ಸಲ್ಲಿ. ಅದು ಚೆನ್ನಾಗಿರುತ್ತೆ. ಆದರೆ ಈ ಬೆಂಕಿ ಥರ ಫೀಲ್ ಬರೋಲ್ಲ. ಅದು ಸ್ವಲ್ಪ ಹೀಟರ್ ಥರ. ಅದು ಕಾಯಿಲ್ ಏನೋ ಇರುತ್ತೆ ಒಳಗಡೆ, ಅದು ಹೀಟಾಗಿ ರೆಡ್ ಕಲರ್ ಆಗಿರುತ್ತೆ. ಚೆನ್ನಾಗಿ ಅನಿಸುತ್ತೆ, ಆದರೆ ಇದ್ರಷ್ಟು ಮಜಾ ಬರೋಲ್ಲ.
ಇದು ಸೌದೆ ಖಾಲಿ ಆದಂಗೆ ಇದಾನಕ್ಕೆ ನಾನು ಆಗ್ತಾ ಇದ್ದೆ ಅವ್ರ ಜೊತೆ. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ತರೀಕೆರೆ ರೀಚ್ ಆಗಿದ್ದೀನಿ ಈಗ. ತರೀಕೆರೆಯಿಂದ ರೈಟ್ ಡೈವರ್ಷನು. ಇಲ್ಲಿಂದ 32 ಕಿಲೋಮೀಟರ್ಸ್ ಇದೆ ಕೆಮ್ಮಣ್ಣುಗುಂಡಿಗೆ. ಬಿಸಿಲು ಬಂತು, ಆದರೆ ಚಳಿ ಏನು ಕಡಿಮೆ ಆಗಿಲ್ಲ ಅವರು. ಸಖತ್ತಾಗಿ ಚಳಿ ಇದೆ, ಏನಂತ ಗೊತ್ತಾಗ್ತಿಲ್ಲ. ಶಿವಮೊಗ್ಗ ಸಿಕ್ಕಾಪಟ್ಟೆ ಸೆಕೆ ಇದೆ. ಇಲ್ಲೇ ರೈಟು ಶಾರ್ಟ್ ಕಟ್ಟಾ, ಅಲ್ಲೋಗಿ ಮುಂದೆ ಮೇನ್ ಡೈವರ್ಷನಿಗೆ ಜಾಯ್ನ್ ಆಗುತ್ತಿದ್ದು. ನೋಡಿ ಅದು ಕೆರೆ ಇದೆ ಇಲ್ಲಿ, ಹಿಂದ್ಗಡೆ ಗುಡ್ಡ, ಅದ್ರ ಮೇಲ್ಗಡೆ ಸನ್ರೈಸು. ಸಖತ್ತಾಗಿದೆ ಪನೋರಮಿಕ್ ವ್ಯೂ. ಎಷ್ಟು ದಿನಗಳಾಗೋಗಿದ್ದು ಗುರು ಈ ಥರ ಎಲ್ಲ ರೈಡ್ ಮಾಡಿ. ಚೆನ್ನಾಗಿದೆ ಇವತ್ತು ವೆದರ್, ಚೆನ್ನಾಗಿದೆ. ಚಳಿ, ಒಳ್ಳೆ ಚಳಿ ಇದೆ. ತಾನಾಗಿ ಸ್ವಲ್ಪ ಬಿಸಿ ಆಗ್ತದೆ, ಅದು ಸಖತ್ ಚಳಿ ಹೊಡಿತಿದೆ ಗುರು. ರೋಡ್ ಪರವಾಗಿಲ್ಲ. ನಾನು ಹೇಳಿದಾಗ ಕಂಟ್ರಿ ರೋಡ್ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ರೋಡ್ ಚೆನ್ನಾಗಿದೆ. ಅಲ್ಲೇ ಈ ರೋಡ್ ಹೆಸರು ಕೆಮ್ಮಣ್ಣುಗುಂಡಿ ರೋಡ್. ಓಕೆ, ಇಲ್ಲಿಂದ 18 ಕಿಲೋಮೀಟರ್ಸ್ ಇದೆ. ಕೆಮ್ಮಣ್ಣುಗುಂಡಿ ಹಿಲ್ ರೆಸಾರ್ಟ್, JLR ಅವ್ರದ್ದು ರೆಸಾರ್ಟ್ ಇದೆ. ಕೆಮ್ಮಣ್ಣುಗುಂಡಿ 20 ಕಿಲೋಮೀಟರ್ಸ್. ಹಂಪ್ಗಳು ಏನು ಗುರು ಹಿಂಗೆ ಹಾಕಿದ್ದಾರೆ. ಒಂದೇ ಕಡೆ 3-4 ಸ್ಪೀಡ್ ಬ್ರೇಕರ್ಗಳು ಹಾಕಿದಾರಪ್ಪ ಎಲ್ಲ ಕಡೆಯಲ್ಲಿ. ಈ ರೋಡ್ ಚೆನ್ನಾಗಿರಂಗಿದೆ. ಮ್ಯಾಪ್ ಏನು ಅವಶ್ಯಕತೆ ಇಲ್ಲ ಈಗ. 18 ಇಲ್ಲಿಂದ ಒಂದು 12 ಕಿಲೋಮೀಟರ್ಸ್ ಇದೆ. ನಿಧಾನಕ್ಕೆ ಇನ್ಕ್ಲೈನ್ ಆಗ್ತಾ ಇದೆ ನೋಡಿ ಗುಡ್ಡನ. ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ. ಸಣ್ಣ ರೋಡೇ, ಒಂದು ವೆಹಿಕಲ್ಲೇ ಅಷ್ಟೇ ಪಾಸ್ ಆಗೋಕ್ಕಾಗೋದು. ಚೆನ್ನಾಗಿದೆ. ಆದರೆ ಅದಕ್ಕೆ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಜೀಪ್ಗಳು ಥರದ್ದು ಬರ್ತಾ ಇದೆ ಕೆಳಗಡೆ ಅವಾಗಲಿಂದ. ಅವರಿಗೆ ಜಾಗ ಕೊಡಬೇಕು. ಜಾಗ ಆಗಲ್ಲ 2 ಗಾಡಿ ಪಾಸ್ ಆಗೋಕ್ಕೆ ಒಟ್ಟಿಗೆ. ಇನ್ನೊಂದು ಕಲ್ಲತ್ತಿ ಫಾಲ್ಸ್ ಒಂದಿದೆ, ಅದೊಂದು ಹೋಗ್ಬೋದು. ವಾಪಸ್ ಬರ್ತಾ ಹೋಗ್ಬಿಡೋಣ ಅದಕ್ಕೆ. ಸೊ ಕೆಮ್ಮಣ್ಣುಗುಂಡಿ 12, ಮುಳ್ಳಯ್ಯನಗಿರಿ 49. ವೀಕೆಂಡ್ಸ್ ಏನಾರ ಬಂದರೆ ಫುಲ್ ಜಾಮ್ ಆಗಿರೋ ಜನಪ್ಪ. ಇದು ಎಲ್ಲ ಬರ್ತಾರೆ ಸಿಕ್ಕಾಪಟ್ಟೆ ಜನ. ಬೆಂಗಳೂರಿಂದನೂ ಬರ್ತಾರೆ, ಶಿವಮೊಗ್ಗ ಸೈಡಿಂದನೂ ಬರ್ತಾರೆ. ಅವಾಗ ಎಲ್ಲಿ ಒಂದೇ ಗಾಡಿ ಪಾಸ್ ಆಗೋಕ್ಕಾಗೋದಿಲ್ಲ, ಕಷ್ಟ ಆವಾಗಲ್ಲ. ಇಲ್ಲಿಂದ ನೋಡಿ ಇನ್ನೂ ಇದು ಹೊಸ ರೋಡು. ಸಾಕಾಗಿದೆ ಗುರು. ಮುಂಚೆ ಇದ್ದಷ್ಟು ಕಾನ್ಫಿಡೆನ್ಸೇ ಬರ್ತಾ ಇಲ್ಲ ಗುರು ಹೊಡಿಯೋಕ್ಕೆ. ಲಾಂಗ್ ಗ್ಯಾಪ್ ಆಗ್ಬಿಟ್ಟಿದೆಯಲ್ಲ, ಹೊಸ ಟೈರ್ ಬೇರೆ, ಇನ್ನು ಕಾನ್ಫಿಡೆನ್ಸ್ ಬರಬೇಕು. ಆಮೇಲೆ ಇದು ಕಂಪ್ಲೀಟ್ ಬ್ಲೈಂಡ್ ಕಾರ್ನರ್ಸ್. ಇದು ಸ್ವಲ್ಪ ನಾರ ಕಾಣಿಸಿದ್ರೆ ರೋಡು ಹೊಡೆದ್ಬಿಡ್ಬೋದು, ಕಾರ್ನರ್ ತೊಗೊಬೋದು. ಕಂಪ್ಲೀಟ್ಲಿ ಬ್ಲೈಂಡ್ ಇದು. ಈ ಥರ ಸ್ವಲ್ಪ ಕಾಣಿಸಿದ್ರೆ ಹೋಗ್ಬಿಡ್ಬೋದು, ಹೊಡಿಬೋದು. ಕಾಣೋದೇ ಇಲ್ಲ ಕೆಲವು ಕಾರ್ನರ್ಗಳು. ಅಂದಾಜ್ ಮೇಲೆ ಹೋಗ್ಬೇಕು ಅಲ್ಲೆಲ್ಲ. ಬ್ಯೂಟಿಫುಲ್ ರೋಡ್, ಸಕ್ಕತ್ತಾಗಿದೆ ಗುರು. ನೋಡಿ ಬಿಸಿಲೇ ಇಲ್ಲ ಇಲ್ಲಿ. ಚೆಕ್ ಪಾಯಿಂಟ್ ಇದೆ. ಇದು ಮೋಸ್ಟ್ಲಿ JLRದು ಎಂಟ್ರಿ ಇಲ್ಲ, ಭದ್ರಾ ಟೈಗರ್ ರಿಸರ್ವ್. ಇದು ನೋ ಎಂಟ್ರಿ ವಿತೌಟ್ ಪರ್ಮಿಷನ್ ಅಂತ ಹಾಕಿದ್ದಾರೆ. ಯಾರೂ ಇಲ್ಲ ಇಲ್ಲಿ, ಏನಾದ್ರು ಕೇಳೋಣ ಮಾಡೋಣ ಅಂದರೆ. ಸೊ ಕೆಮ್ಮಣ್ಣುಗುಂಡಿ ಹಿಲ್ ರೆಸಾರ್ಟ್ ಇನ್ನೂ ಮೇಲಿದೆ. ವೆಲ್ಕಮ್ ಟು ಹೆಬ್ಬೆ ಫಾಲ್ಸ್, ಸ್ಟಾರ್ಟಿಂಗ್ ಪಾಯಿಂಟ್ ಟು ವಿಸಿಟ್ ಇನ್ ಜೀಪ್ ಸಫಾರಿ. ಸೊ ಹೆಬ್ಬೆ ಫಾಲ್ಸಿಗೂ ಹಿಂಗೆ ಒಳಗೆ ಹೋಗಬೇಕು. ಸೊ ಯಾರೂ ಇಲ್ಲ ಇಲ್ಲಿ. ಏನಕ್ಕೆ ಹೆಬ್ಬೆ ಫಾಲ್ಸಿಗೆ ಮೋಸ್ಟ್ಲಿ ಜೀಪಲ್ಲಿ ಹೋಗ್ಬೇಕಲ್ವಾ, ಜೀಪಲ್ಲಿ ಹೋಗಬೇಕು. ಯಾರೂ ಇಲ್ಲಪ್ಪ, ಎಲ್ಲ ಬಂದಿಲ್ಲ ಇನ್ನೂ. ಇದು ಟೈಗರ್ ರಿಸರ್ವ್ ಒಳಗಡೆ, ಹಂಗಾಗಿ ಪ್ರೈವೇಟ್ ವೆಹಿಕಲ್ಸ್ ಅಲೌಡ್ ಇರೋಲ್ಲ. ಅವ್ರದ್ದು ಗೌರ್ನಮೆಂಟ್ ಜೀಪ್ಸ್ ಥರ ಇರುತ್ತಲ್ಲ, 4x4, ಅದರಲ್ಲೇ ಹೋಗಬೇಕು. ಹೇಳ್ತೀನಿ ತಾಳಿ, ಯಾರೋ ಬಂದರು. ಸರ್ ಬೈಕ್ನಲ್ಲಿ ಹೋಗ್ಲಿಕ್ಕಾಗಲ್ಲ ಜಿ ಕ್ಲೋಸ್ ಆಗಿದ್ದು ಅಲ್ಲ. ಇದು ಎಲ್ಲಿಗೆ ಹೋಗುತ್ತಿದ್ದು? ಹೆಬ್ಬೆ ಫಾಲ್ಸಾ? ಹೌದಾ, ಓಕೆ.
ಹಾಂ 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 ಓಕೆ. ಸೊ ಇಲ್ಲಿಂದ ಮುಳ್ಳಯ್ಯನಗಿರಿಗೂ ಹೋಗೋದು ಅನ್ಸಿ. ಇದು ಆ ಕಡೆ ಕೆಮ್ಮಣ್ಣುಗುಂಡಿ ಅಲ್ಲ? ಹಾಂ, ಥ್ಯಾಂಕ್ ಯು ಸರ್. ಸೊ ಅದೇ ಪ್ರೈವೇಟ್ ವೆಹಿಕಲ್ಸ್ ಅಲೌಡ್ ಇಲ್ಲ. ಮೋಸ್ಟ್ಲಿ ಜೀಪವರೆಲ್ಲ ಬರ್ತಾರೆ ಈಗ. ಜೀಪ್ ಟಿಕೆಟ್ ತೊಗೊಂಡು ಹೋಗಬೇಕು. ಮುಳ್ಳಯ್ಯನಗಿರಿವರೆಗೂ ಹೋಗುತ್ತಂತ ಇದೆ ರೋಡ್ ಒಳಗಡೆ, ಕಾಡ ಒಳಗಡೆಯಿಂದ. ಅಬ್ಬೆ ಫಾಲ್ಸು, ಮುಳ್ಳಯ್ಯನಗಿರಿ, ಈ ರೋಡು ಕೆಮ್ಮಣ್ಣುಗುಂಡಿ. ಇಲ್ಲಿಂದ ಫುಲ್ ಆಫ್ ರೋಡ್ ಇರೋಂಗಿದೆ. ಈ ಥರ ಸ್ಲೋ ಆಗಿ ಈ ಥರ ಆಫ್ ರೋಡ್ ಹೊಡೆದ್ರೆ ಗಾಡಿ ಬೇಗ ಹೀಟ್ ಆಗಿಬಿಡುತ್ತೆ. ಸ್ವಲ್ಪ ಇವತ್ತು ಚಳಿ ಇರೋದ್ರಿಂದ ಸ್ವಲ್ಪ ಓಕೆ, ಅಷ್ಟೇನು ಬೇಗ ಹೀಟ್ ಆಗಲ್ಲ. ಅಯ್ಯಪ್ಪ. ಸೊ JLR ಇದೆ ನೋಡಿ ಇಲ್ಲೇ. ಹಿಲ್ ರೆಸಾರ್ಟ್. ಇದು ಒಂದ್ಸತಿ ಇದೊಂದು ಆಸೆ ಇತ್ತು ನನಗೆ, ಯಾವ್ದಾರ ಒಂದು ಈ ಥರ ಜಂಗಲ್ ರೆಸಾರ್ಟಲ್ಲಿ ಒಂದು ಸತಿ ಬಂದು ಸ್ಟೇ ಆಗೋಣ ಅಂತ. ನೋಡೋಣ ತಾಳಿ ಯಾವ್ದಾರ ಪ್ಲ್ಯಾನ್ ಮಾಡ್ಕೊಂಡು ಒಂದು ಸ್ಟೇ ಮಾಡ್ಬಿಡೋಣ. ಇವ್ರ ರೆಸಾರ್ಟು ಇದೆ, ಆಮೇಲೆ ಒಂದು ರೆಸ್ಟೋರೆಂಟ್ ಥರ ಇದೆ. ಇಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ, ಇಲ್ಲೇ ತೋರಿಸ್ತೀನಿ. ಇದೇ ಎಲ್ಲ ರೂಮ್ಗಳು ಮೇಲ್ಗಡೆ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಬಂದು ಸ್ಟೇ ಆಗ್ಬೋದು. ಇದೇ ನಿಮಗೆ ವ್ಯೂ ಇರುತ್ತೆ ಫುಲ್ಲು. ಚೆನ್ನಾಗಿರುತ್ತೆ. ಆದರೆ ಬುಕ್ಕಿಂಗ್ ಅದು ಸ್ವಲ್ಪ ವೆಯ್ಟಿಂಗ್ ಇರುತ್ತೆ ಅಂತ ಏನೋ ಕೇಳಿದೆ. ಆಮೇಲೆ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಆನ್ಲೈನ್ ಬುಕ್ಕಿಂಗು ಗೌರ್ಮೆಂಟು. ನೋಡೋಣ, ಯಾರು ಟ್ರೈ ಮಾಡ್ತೀನಿ. ಸಿಕ್ಕಿದ್ರೆ ಒಂದು ಒಳ್ಳೆ, ಇಲ್ಲ ಬಂಡೀಪುರ ಸೈಡ್ ಹೋಗ್ಬಿಡ್ಬೋದು. ಇದು ಕ್ಲೋಸ್ ಆಗಿದೆ. ಇದೇನಿದು Z ಪಾಯಿಂಟ್ ಟ್ರಕ್ಕಿಂಗು, 3 ಕಿಲೋಮೀಟರ್ಸ್ ಟ್ರಕ್ ಇದೆ. ಒಳಗಡೆ ಒಂದು ವಾಟರ್ ಫಾಲ್ಸು ಕೂಡ ಇದೆ, ಶಾಂತಿ ಫಾಲ್ಸ್ ಅಂತ. 1.5 ಕಿಲೋಮೀಟರ್ಸು ಲಾಕ್ ಆಗಿದೆ ಗೇಟ್. ಆದರೆ ಬನ್ನಿ ಮೇಲ್ಗಡೆ ಎಲ್ಲ ಹೋಗುತ್ತೆ ನೋಡೋಣ. ಈ ರೋಡು ಯಾಕೆ ಇಷ್ಟೊತ್ತಾದರೂ ಕ್ಲೋಸ್ ಆಗಿದೆ? ಯಾರು ಬರಬೇಕು, ಒಬ್ರು ಬಂದು ಟಿಕೆಟ್ ಕಲೆಕ್ಟ್ ಮಾಡಿಬಿಟ್ಟು ಬಿಡ್ತಾರೆ ಅನ್ಸುತ್ತೆ ಒಬ್ಬರಿಗೆ. ಅಲ್ಲಿ ಕೆಳಗಡೆ ಬಂದರು, ಇಲ್ಲೂ ಯಾರು ಬರ್ತಾರೆ. ಸುಸ್ವಾಗತ ಕೆಮ್ಮಣ್ಣುಗುಂಡಿ. ಸೊ ಬಂದು ಪೀಕಿಗೆ ಬಂದಿದ್ದೀನಿ. ಇಲ್ಲೂ ಯಾರೂ ಇಲ್ಲ, ಫುಲ್ ಖಾಲಿ ಇದೆ, ಯಾರೂ ಇಲ್ಲ, ಏನು ಬೋರ್ಡ್ ಇಲ್ಲ. ಗೇಟು ಓಪನ್ ಆಗಿದೆ. ಸೊ ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರೋಣ ಏನಿದೆ. ಇಲ್ಲಿ ನೋಡಿ ಕೊಚ್ಚಿ ಹೆಂಗಾರಿದೆ, ಏನೂ ಮಾಡೋಕ್ಕಾಗಲ್ಲ. ಟೈಡಿ ಹಾಕ್ಸಿದ್ದೀನಲ್ಲ, ತೊಂದರೆ ಇಲ್ಲ. ಬಂದು ರೀಚ್ ಆಗಿ ಒಳಗಡೆ ಬಂದೆ ವಾಕ್ ಮಾಡಿಕೊಂಡು. ಇಲ್ಲಿ ಏನೂ ಇಲ್ಲ, ಇಲ್ಲೂ ಏನು ಸ್ವಲ್ಪ ಸ್ಟೇ ಥರ ಇರೋಂಗಿದೆ, ಸ್ವಲ್ಪ ಹೋಟೆಲ್ ಥರ ಇದೆ. ಇದ್ರೆ ಮೋಸ್ಟ್ಲಿ ಕ್ಲೋಸ್ ಆಗಿದೆ, ಏನು ಬೋರ್ಡ್ ಇಲ್ಲ, ಯಾರೂ ಇಲ್ಲ ಜನ. ಸ್ಪ್ರಿಂಕ್ಲರ್ಸ್ ಒಂದು ಆನ್ ಆಗಿದೆ, ಅದೊಂದೇ ಇಲ್ಲಿ ಮೂವ್ಮೆಂಟ್ ಇರೋದು, ಇನ್ನೇನೂ ಇಲ್ಲ. ಸ್ಪ್ರಿಂಕ್ಲರ್ಸ್ ಒಂದು ಆನ್ ಆಗಿದೆ, ಅದು ಯಾರು ಆನ್ ಮಾಡ್ಯಾರೆ ಗೊತ್ತಿಲ್ಲ. ಕುತ್ಕೊಳಕ್ಕೆಲ್ಲ ಜಾಗ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದೇ ಸ್ವಲ್ಪ ಡ್ರೈ ಅಂತ ಅನ್ಸತ್ತಪ್ಪ ಎಲ್ಲ ನೋಡೋಕ್ಕೆ. ನೀವು ಮಳೆಗಾಲಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಆಮೇಲೆ ಇಲ್ಲೊಂದು ಸ್ವಿಮ್ಮಿಂಗ್ ಇದೆ. ಈ ಕೆಳಗಡೆ ಹೋಗಿ ಇಲ್ಲೊಂದು ಗಾರ್ಡನ್ ಥರ ಮಾಡಿದ್ದಾರೆ. ಸೊ ಇಷ್ಟೇ, ಅಲ್ಲಿಂದ ಇಳಿಬೋದು. ಇಲ್ಲಿ ಇಳಿದು ಇಲ್ಲೆಲ್ಲ ಕ್ಲೀನಾಗಿ ವಾಕಿಂಗ್ ಎಲ್ಲ ಮಾಡ್ಬೋದು. ಇದೇ ಪೀಕು, ವ್ಯೂ ಎಲ್ಲ ಚೆನ್ನಾಗಿದೆ. ಅಲ್ಲೊಂದು ವಾಚ್ ಸ್ಟಾರ್ ಥರ ಇದೆ, ಇಲ್ಲಿಂದ ಹೋಗ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಹತ್ಬೋದು ಅದನ್ನು. ಕುತ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಒಂದಿದೆ. ಆಮೇಲೆ ರೆಸ್ಟ್ ರೂಮ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಅದು ಕ್ಲೋಸ್ ಆಗಿರೋಂಗಿದೆ, ಏನು ಕತೆ ಗೊತ್ತಿಲ್ಲ, ಅವಾಗ ನೋಡಬೇಕು. ಅಲ್ಲೊಂದು ಸಣ್ಣ ಸ್ಕೂಲ್ ಇರೋಂಗಿದೆ. ಅಲ್ಲೋಗಿ ನೋಡ್ತೀನಿ ಏನಂತ. ಕಿಡ್ಸ್ ಪ್ಲೇ ಏರಿಯಾ ದೊಡ್ಡದಿದೆ, ಚೆನ್ನಾಗಿದೆ. ಗಾರ್ಡನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅಲ್ಲಿ ಯಾರು ಕಾಣ್ತಾ ಇಲ್ಲ. ಆದರೆ ಈ ಕಡೆನೂ ಅಷ್ಟೇ, ಕೂತ್ಕೊಳಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೈನಸ್ ರಾಜ ಋಷಿ ನಲ್ವೇಡಿ ಕೃಷ್ಣರಾಜ ಒಡೆಯಾರ್. ಸೊ ಇವ್ರು ಮೈಸೂರು ರಾಜ ಇವರು. ಸೊ ಮೈಸೂರು ರಾಜ ಅಂದು ಇದು ಒಂದು ಟೈಮಲ್ಲಿ ಇದು ಸಮ್ಮರ್ ಹೌಸ್ ಥರ ಆಗಿತ್ತಂತೆ ಈ ಹಿಲ್ಸು. ಸೊ ಇಲ್ಲಿ ಕೆಳಗಡೆ ಹಾಕಿದ್ರು ನೋಡಿ, ಮಹಾರಾಜ ಆಫ್ ಮೈಸೂರು ಆ್ಯಂಡ್ ಫೌಂಡರ್ ಆಫ್ ಕೃಷ್ಣ ರಾಜೇಂದ್ರ ಹಿಲ್ಸ್ ಸ್ಟೇಷನ್. ಸೊ ಇದು ಅವ್ರ ಸಮ್ಮರ್ ಹೌಸ್ ಆಗಿತ್ತು. ಸೊ ಅವರೇ ಇದ್ರ ಫೌಂಡಿಂಗ್ ಮೆಂಬರ್ ಇದ್ರದ್ದು.
ಸೊ ರಿಮೆಂಬರೆನ್ಸಿಗೆ ಇದೊಂದು ಸ್ಮಾಲ್ ಇದು ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ, ಇದೇನೇ ಅಥವಾ ಹಿಂದೆ ಅವ್ರ ಮನೆ ಆಗಿತ್ತಾ ಅಂತ. ಇದನ್ನು ಈಗ ಮಾಡಿಫೈ ಮಾಡಿಸಿ ಈ ಥರ ಹೋಟೆಲ್ ಥರ ಮಾಡಿದ್ದಾರೆ ಅನಿಸುತ್ತೆ. ರಾಜ್ ಭವನ್ ಅಂತ